ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿರಿಧಾನ್ಯ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರಿಗೆ ಆಯಿಲ್, ಸಾಸಿವೆ, ಜೀರಿಗೆ ಮತ್ತು ಸೋಂಪು ಕಾಳು ಹಾಕ್ಬಿಟ್ಟು ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಇಷ್ಟು ಫ್ರೈ ಮಾಡಿ, ಆಮೇಲೆ ಕಡಲೆಬೇಳೆ ಸೇರಿಸಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಹಳದಿ ಹಾಕಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಬೇಕು. ಆಮೇಲೆ ಟೊಮೆಟೊ ಹಾಕೋದು, ಒಂದು 3 ಟೊಮೆಟೊ ಹಾಕಿ ಅದು ಫ್ರೈ ಆದಮೇಲೆ ಚೆನ್ನಾಗಿ ಆಮೇಲೆ ಧನ್ಯ ಪುಡಿ ಸೇರಿಸ್ಬೇಕು. ಇದನ್ನು ಆರ್ಕದ ಸಿರಿಧಾನ್ಯ ಏನಿದೆ ಅದನ್ನು ಅರ್ಧ ಗಂಟೆ ನೆನೆಸಿಬಿಟ್ಟು ಒಂದು 7-8 ಸಲ ಚೆನ್ನಾಗಿ ತೊಳ್ಕೊಬೇಕು. ಅಷ್ಟು ಗಲೀಜು ಇರುತ್ತೆ ಅದು ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ನೀರು ಬಸಿಬೇಕು. ಧನ್ಯ ಪೌಡರ್ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕಬೇಕು. ಈ ಆರ್ಕ ತುಂಬ ಸಿರಿಧಾನ್ಯ ಇದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಂಚೆ ಎಲ್ಲ ಇದೇ ತಿಂತಿದ್ರಂತೆ ನಮ್ಮ ತಾಯಿಯವ್ರ ಕಾಲದಲ್ಲೆಲ್ಲ. ಈಗ ತೊಳೆದು ಬಸ್ದಿಟ್ಕೊಂಡಿರೋಂಥ ಸಿರಿಧಾನ್ಯನ ಇದಕ್ಕೆ ಸೇರಿಸ್ಬೇಕು. ನಾನು 2 ಲೋಟ ತೊಗೊಂಡಿದ್ದೀನಿ. ನಾನು ಸಿರಿಧಾನ್ಯ ಆರ್ಕ 5 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಮಸಾಲೆನಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು. 5 ಲೋಟ ನೀರು ಹಾಕಿ ಉಪ್ಪು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಲಿಡ್ನ ಕ್ಲೋಸ್ ಮಾಡಬೇಕು. ಇದನ್ನು 3 ಕುಕ್ ಹೋಗಿಸಿದ್ರೆ ಸಾಕು. ಇದು ಯಾಕೆ ನೆನೆಸೋದಂದರೆ ಬೇಗ ಬೇಯಲ್ಲ ಅಂತ ನೆನೆಸೋದು. ಬಾಣಲಿನಲ್ಲೂ ಮಾಡ್ಬೋದು, ಸ್ವಲ್ಪ ಲೇಟ್ ಆಗುತ್ತೆ, ಅದರಿಂದ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ತೊಳಿಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಮಿಕ್ಸ್ ಚೆನ್ನಾಗಾಗಿದೆ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ಸಿರಿಧಾನ್ಯ ಟೊಮೆಟೊ ಬಾತ್ ರೆಡಿ. ಟ್ರೈ ಮಾಡಿ. ಥ್ಯಾಂಕ್ ಯು ನೋಡಿದ್ದಕ್ಕೆ.